ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ದಯವಿಟ್ಟು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಲೈಕ್ನ ಪ್ರೆಸ್ ಮಾಡು. ಇದರಿಂದ ನಾನು ಮುಂದೆ ಏನು ಬೇಕಾದ ಮಾಹಿತಿ ಹಾಕಲ್ರಿ ಅದು ಬಂದು ನಿಮಗೆ ಬೇಕನ್ನ ತಲುಪ್ತದ. ಸ್ನೇಹಿತರ ಪದೇ ಹೇಳ್ಕೊತ್ಕೊಂಡ್ರಷ್ಟು ಟೈಮು ಇಲ್ಲ ಸ್ನೇಹಿತರ, ನೀವು ನೋಡ್ಕೊತ್ಕೊಂಡ್ರಕೋಬೇಡ್ರಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ, ಅವ್ರಿಗೆ 100% ಕೊಡ್ತೀನಿ ಸ್ನೇಹಿತರೆ. ತುಂಬ ಅಂದ್ರೆ ತುಂಬ ಯೂಸ್ ಆಗ್ತದೆ. ಆದ್ದರಿಂದ ಯಾರು ನೀವು ಫ್ರೆಂಡ್ಸ್ ಅದು ಇರ್ತಾರೆ ಅವ್ರಿಗೆ ನಮ್ಮ ಚಾನಲ್ ಏನು ಮಾಡಿರಿ, ಶೇರ್ ಮಾಡಿರಿ. ನೀವು ಸಹ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಇದೇ ಮೊದಲ ಬಾರಿಗೆ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬಿಡ್ರಿ. ಹಾಗಂತ ನೋಡ್ರಿ ಸ್ನೇಹಿತರೆ, ITBP ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಇದು ಯಾವುದಂತ ಸ್ನೇಹಿತರೆ, ಸೆಂಟ್ರಲ್ ಗೋರ್ಮೆಂಟ್ ಜಾಬ್. BSF ಅಂತ ಬರ್ತದೆ ರೀ, CRPF ಅಂತ ಬರ್ತದೆ. ಈ ರೀತಿಯಾಗಿ ಏನೇನು ಬರ್ತಾವೆ ನೋಡ್ರಿ, ಅದೇ ರೀತಿಯಾಗಿ ITBP ಶಾರ್ಟ್ನಾಗ ಏನ್ರಿ, ITBP. ಐ ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್. TBP ಎಫ್ ಬಂದ್ಬಿಡ್ರಿ ITBP. ಈ ITBP ಒಳಗೆ ನಿಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕದ ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕಡಿಮೆ ಐತಿ, ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕ್ರಿ ಸ್ನೇಹಿತರ, ನೀವು ಜಾಬ್ ಮಾಡ್ಕೋಬೋದು. ಅದರ ಜೊತೆಗೆ ನೀವೇನಾಗಬೇಕು, ಡ್ರೈವರ್. ಇದು ಹುದ್ದೆಯ ಹೆಸರು ಏನಂತ ತಿಳ್ಕೊಡ್ರಿ ಸ್ನೇಹಿತರ, ಡ್ರೈವರ್ ಅಥವಾ ಚಾಲಕ ಅಂತ ಕರಿತೀರಿ ನೋಡ್ರಿ. ಬಸ್ ಡ್ರೈವರು, ಕಾರ್ ಡ್ರೈವರು, ಅದೇ ರೀತಿ ಡ್ರೈವರ್ ಹುದ್ದೆಗಳಿಗೆ ಕರೆದಾರ ನೋಡ್ಕೊಡ್ರಿ. ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋದ್ರಿ ಸ್ನೇಹಿತರ. ಓಕೆ, ಮೇಲ್ ಕ್ಯಾಂಡಿಡೇಟ್ಸ್ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಇದ್ರಾಗ ಇನ್ಕ್ಲೂಡಿಂಗ್ ಇಂಡಿಯಾದವ್ರು ಬರ್ತಾರೆ ರೀ, ಇಂಡಿಯಾದವರು, ನೇಪಾಳದವರು ಮತ್ತು ಭೂತಾನ್ದವರು. ಇಷ್ಟು ಮಂದಿ ನಿಮಗೆ ಕಾಂಪಿಟೇಷನ್ ಕೊಡ್ತಾರೆ ಸ್ನೇಹಿತರೆ. ಇಷ್ಟು ಜನ ನೀವೇನು ಮಾಡ್ಬೇಕದ, ಹೋರಾಟ ಮಾಡ್ಬೇಕದ ಸ್ನೇಹಿತರೆ. ನಿಮಗೆ ಸ್ಯಾಲ್ರಿ ನೋಡ್ರಿ ಸ್ನೇಹಿತರೆ, 21,700 ರೂಪಾಯಿಂದ 69,000, ಟೋಟಲಿ 28,000ದಿಂದ 70,000 ನಿಮ್ಗೆ ಏನಿರ್ತದೆ ಸ್ಯಾಲ್ರಿ ಇರ್ತದೆ ನೋಡ್ರಿ. ಸ್ಯಾಲ್ರಿ ಐತಿ ನಿಮಗೆ 7th ಪೇಮೆಂಟ್ ಐತ್ರಿ, ಅದ್ರ ಪ್ರಕಾರ ನಿಮಗೆ ಏನು ಮಾಡ್ತಾರೆ, ಕೊಡ್ತಾರೆ. ಏನು ನೋಡ್ಕೊಡ್ರಿ ಸ್ನೇಹಿತರ, ಕಾನ್ಸ್ಟೇಬಲ್ ಡ್ರೈವರ ಟೋಟಲ್ 545 ಹುದ್ದೆಗಳು ಖಾಲಿ ಅದಾವ. ಇವು ಮಹಿಳೆಯರಿಗೆಲ್ಲ, ಕೇವಲ ಪುರುಷರಿಗೆ ಮಾತ್ರ. ಯಾರಂದ್ರೆ ಜನರಲ್ದವರಿಗೆ 209 ಹುದ್ದೆಗಳು ಕಲಿತು. ಬೃಹತ್ ನೇಮಕ ಅಂತ ಇತ್ತು ಸ್ನೇಹಿತರೆ, 209 ಹುದ್ದೆಗಳು. 209 ಹುದ್ದೆಗಳು ಜನರಲ್ದವ್ರಿಗೆ ಅಂದ್ರೆ ಭಾಳ ಹತ್ತಿರ ಸ್ನೇಹಿತರೆ. ದಯವಿಟ್ಟು ಯಾರ್ದ 10ನೇ ತರಗತಿ ಪಾಸ್ ಪ್ಲಸ್ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಐತಿ, ಅವ್ರು ಅಪ್ಲೈ ಮಾಡಿಕೊಡ್ರಿ. ನಿಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಿರಿ. 249 UR30. SC-ದವರಿಗೆ 77 ಐತಿ ಸ್ನೇಹಿತರೆ, ಬೆಸ್ಟ್. ST-ದವರಿಗೆ 40, OBC ಅವರಿಗೆ 164 ಹೆಚ್ಚಿನ ಹುದ್ದೆಗಳದಾವ ಸ್ನೇಹಿತರೆ. ಸಾಧ್ಯವಾದ್ರೆ ಅಪ್ಲೈ ಮಾಡಿಕೊಡ್ರಿ. UWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಯಾರು ಸರ್ಟಿಫಿಕೇಟ್ ಈ UR-ದವ್ರಿಗೆ ಇದ್ದಂಥವ್ರಿಗೆ ಕೆಲವೊಬ್ರಿಗೆ ಏನು ಬರುತ್ತೆ ಸ್ನೇಹಿತರೆ, EWS ಸರ್ಟಿಫಿಕೇಟ್ ಬರುತ್ತೆ. SC ST OBC ಅವರಿಗೆ ಅನ್ವಯಕಲ್ಲ, ಬಿಟ್ಬಿಟ್ರಿ ಇವ್ರ. ಇದ್ರಾಗ UR-ದವ್ರಿಗೆ ಕೆಲವರಿಗೆ ಏನು ಬರ್ತದೆ, UWS. ಅವ್ರ UWS ಒಳಗೆ ಅಪ್ಲಿಕೇಶನ್ ಹಾಕೋದ್ರೆ ಹಾಕ್ರಿ ಸ್ನೇಹಿತರೆ. ನಿಮಗೆ ಟೋಟಲ್ 55 ಹುದ್ದೆಗಳು ಖಾಲಿ ಅದಾವೆ. 55 ಹುದ್ದೆಗಳಿಗೆ ಮಾತ್ರ ನೀವು ಪಡೆದಾಡ್ಬೇಕು. ಇದೇನು ಸ್ನೇಹಿತರೆ, ಇದು 209 ಎಲ್ಲ ಟೋಟಲ್ ಕೂಡಿಸಿ ಎಷ್ಟಾಗ್ತದೆ, 545 ಹುದ್ದೆಗಳದ. ನಿಮಗೆ ಕ್ಯಾಟಗರಿ ಯಾವ್ದು ಬರ್ತದೆ, ಕೆಲವೊಬ್ರದ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬೇರೆ ಬರ್ತದೆ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಬೇರೆ ಬರ್ತದೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರ್ತದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲವೊಬ್ರದ್ದು ಜನರಲ್ ಬಂದವ್ರದ, ಸ್ಟೇಟ್ ಗೌರ್ಮೆಂಟಲ್ಲಿ OBC ಬರ್ತದೆ. ಸರಿಯಾಗಿ ನೋಡ್ಕೊಡ್ರಿ. OBC ಸರ್ಟಿಫಿಕೇಟ್ ಹೊಣಿತು ನೀವೇನು ಮಾಡಿರಿ, OBC ಒಳಗೆ ಹಾಕ್ರಿ. ಹೊಣ್ಲಿಕ್ಕಂದ್ರೆ ಜನರಲ್ ಹಾಕ್ರಿ, ಇಲ್ಲ ನಿಮ್ದು EWS ಇತ್ತು EWS ಹಾಕ್ರಿ. ಅದರ ಅಪ್ಲಿಕೇಶನ್ ಹಾಕುವಾಗ ದಯವಿಟ್ಟು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ನೀವು ಮೊಬೈಲಲ್ಲಿ ಹಾಕ್ತಿದ್ರು ಮೊಬೈಲಲ್ಲಿ ಹಾಕ್ರಿ, ಇಲ್ಲ ಕಂಪ್ಯೂಟರ್ ಸೆಂಟ್ರಲ್ಲಿ ಹಾಕ್ತಿರಿ ಕಂಪ್ಯೂಟರ್ ಸೆಂಟ್ರಲ್ಲಿ ಹಾಕ್ರಿ. ಇದು ಲಿಂಕ್ ಐತೆ ಸ್ನೇಹಿತರೆ. ಈ ಲಿಂಕನ್ನು ನೀವು ಕ್ರೋಮ್ದಲ್ಲಿ ಆಗಿರ್ಬೋದು ಅಥವಾ ಗೂಗಲ್ದಲ್ಲಿ ಅಥವಾ ಇಂಟರ್ನೆಟ್ ಅಂತ ಒಂದು ಬರ್ತದೆ, ಅದರಲ್ಲಿ ಬ್ರೌಸರ್ ಒಳಗೆ ಏನಾದರೂ ಸರ್ಚ್ ಮಾಡಿ ಕ್ಲಿಕ್ ಮಾಡಿದಲ್ಲದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಯ್ತೈತೆ. ಮತ್ತು ನೋಡ್ಕೊಡ್ರಿ ಸ್ನೇಹಿತರೆ, ಎಕ್ಸ್ ಸರ್ವಿಸ್ ಮ್ಯಾನ್ದವರು ಅಪ್ಲೈ ಮಾಡೋದು, ಅವ್ರಿಗೆ 10% ರಿಸರ್ವೇಷನ್ ಇರ್ತದೆ. 10% ಸ್ನೇಹಿತರೆ, 10% ರಿಸರ್ವೇಷನ್ ಇರ್ತದೆ. ಅದಾದ ನಂತರ ಸ್ನೇಹಿತರೆ, ಅಪ್ಲಿಕೇಶನ್ ಫೀ 100 ರೂಪಾಯಿ ಸ್ನೇಹಿತರೆ. ಅಪ್ಲಿಕೇಶನ್ ಫೀ 100 ರೂಪಾಯಿ ಐತಿ. SC ST ಎಕ್ಸಾಮಿನೇಷನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ದವ್ರಿಗೆ ಅಪ್ಲಿಕೇಶನ್ ಫೀ ಇರಲ್ರಿ. ಇದು ಜನರಲ್ದ ಅಂತ ಪಾಲ್ತು ಏನಿದೆ ಅವ್ರಿಗೆ 100 ರೂಪಾಯಿ ಐತಿ ಸ್ನೇಹಿತರೆ. 100 ರೂಪಾಯಿ ಇರ್ತದೆ. ನೀವೇನಾದ್ರೂ ಕಂಪ್ಯೂಟರ್ನಲ್ಲಿ ಹೋಗಕತ್ರ ಅದಕ್ಕೆ 100 ರೂಪಾಯಿ, ಇದಕ್ಕೆ 100 ರೂಪಾಯಿ, ಟೋಟಲ್ ಎಷ್ಟಾಗ್ತದೆ 200 ರೂಪಾಯಿ ನಿಮ್ಮ ಮೂಲ್ಯನ ಹೋಗ್ತವೆ. ದಯವಿಟ್ಟು ಯಾರು ಐತಿ ಅವ್ರು ಹಾಕ್ರಿ. ಇನ್ನು ನೋಡ್ಕೊಳ್ರಿ ಸ್ನೇಹಿತರೆ, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ವಿದ್ಯಾರ್ಥಿ ಅಂತ ನೀವು ಕರಿತೀರಿ. ವಿದ್ಯಾರ್ಥಿ
ಏನೇನು ಬೇಕು ವಿದ್ಯಾರ್ಥಿ ನೋಡ್ಕೊಡ್ರಿ. ಇದು ಕಾನ್ಸ್ಟೇಬಲ್ ಡ್ರೈವರ್ ಪೋಸ್ಟ್ ಬಿಟ್ವೀನ್ 21ರಿಂದ 27 ಇದ್ರ ಮಧ್ಯದೊಳಗೆ ನಿಮ್ಗೆ ಏಜ್ ಇರಬೇಕು. ಇದ್ರ ಮಧ್ಯದೊಳಗೆ ನಿಮಗೆ ಏಜ್ ಇರಬೇಕು ಅಂದರೆ 26 ಇರಬೇಕು, 22, 23 ಇಷ್ಟು ಏಜ್ ಇರಬೇಕು. 28 ನಡೆಯೋದಿಲ್ಲ ಸ್ನೇಹಿತರೆ. ಓಕೆ, 28 ರಿಸ್ಟ್ರಿಕ್ಷನ್ ಆಗ್ತದೆ ನೋಡಿ ಸ್ನೇಹಿತರೆ. ಮೆಡಿಕಲ್ ಅಂದ್ರೆ 10th ಅಂದ್ರೆ 10ನೇ ತರಗತಿ ನೀವೇನಾಗಿರ್ಬೇಕಂದ್ರೆ ಪಾಸ್ ಆಗುತ್ತೆ. 10ನೇ ತರಗತಿ ಪಾಸ್ ಆಗಿರ್ಬೇಕಾಗ್ತದೆ. ಜೊತೆಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್, ಹೆವಿ ಲೈಸೆನ್ಸ್ ಬೇಕ್ರಿ. ಲೈಟ್ ಬರ್ತದೆ, ಹೆವಿ ಬರ್ತದೆ, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗ್ತದೆ. ಇನ್ನು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕಬೇಕಾಗ್ತದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ರಿ. ಆಲ್ರೆಡಿ ಲಿಂಕು ಮೇಲೆ ಹೇಳಿದ್ದೀನಿ, ಇನ್ನೊಂದು 1000 ಲಿಂಕ್ ಕೊಟ್ಟಿದ್ದೆ, ಇಲ್ಲೇ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ ಐತ್ರಿ recruitment.itvp_nic.in ಇದ್ರ ಮುಖಾಂತರ ಹೋಗಿದ್ದಾದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಸರಿಯಾಗಿ ಕೊಡ್ರಿ. ಇನ್ನು ನಿಮ್ಮನ್ನ ಕ್ವಾಲಿಫೈ ಹೆಂಗೆ ಮಾಡ್ಕೋತಾರೆ ನೋಡ್ರಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಇರ್ತದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ. ಮೊದಲು PET ಇರ್ತದೆ ರೀ, ಅದಾದ ನಂತರ PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್, ಆದ ನಂತರ ಎಕ್ಸಾಮ್ ಬರ್ತದೆ ರೀ. ಈ ಮೂರಲ್ಲಿ ನೀವು ಏನಾದರೂ ಸೆಲೆಕ್ಟ್ ಆದರೆ ಅದಾದ ನಂತರ ಏನಿರ್ತದೆ ಸ್ಕಿಲ್ ಟೆಸ್ಟು, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಮೆಡಿಕಲ್ ಟೆಸ್ಟು, ಇಷ್ಟೆಲ್ಲ ಆದ ನಂತರ ನಿಮ್ಗೆ ಏನಾಗ್ತದೆ ನೀವು ಸೆಲೆಕ್ಟ್ ಆಗ್ತೀರಿ. ಇನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ರಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂತಂದ್ರೆ 8/10/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ. ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗ್ತಾವೆ ನೋಡ್ಕೊಡ್ರಿ. 6/11/2024 ಇದು ಸರಿಯಾಗಿ ನೋಡಿಟ್ಕೊಡ್ರಿ. 8/10/2024 ಸ್ಟಾರ್ಟು, 6/11/2024 ಎಂಡ್ ಆಗ್ತಾವೆ. ಇಷ್ಟು ಸ್ನೇಹಿತರೆ ITBP ಡ್ರೈವರ್ ಹುದ್ದೆಗಳು ಖಾಲಿ ಅದಾವ. ಯಾರ್ಯಾರ್ದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಐತಿ ಅಟೆಂಡ್ ಮಾಡಿಕೊಡ್ರಿ, ಅಪ್ಲೈ ಮಾಡಿಕೊಡ್ರಿ. ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕು, ಜೊತೆಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನೀವು 21ರಿಂದ 27 ಏಜ್ ಮಧ್ಯೆ ಇರಬೇಕು, ಮಿಡ್ವಲ್ ಇರಬೇಕಾಗ್ತದೆ. ಯಾರ್ಯಾರು ಅದೀರಿ ಅಪ್ಲಿಕೇಶನ್ ಹಾಕ್ರಿ. ಎದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಭಾಳ ಜನ ಏನಾಗ್ತದೆ ಡಿಗ್ರಿ ಮುಗಿಸಿರ್ತೀರಿ. 21ರಿಂದ 27 ಅಂದ್ರೆ ಡಿಗ್ರಿ ಮುಗಿದಿರ್ತದೆ 21ಕ್ಕೆ. ಆದರೆ ಏನು ಮಾಡ್ತೀರಿ ಡ್ರೈವಿಂಗ್ ಲೈಸೆನ್ಸ್ನ ತೆಗ್ಸಿರಂಗಿಲ್ಲ. ಅದರಿಂದ ಏನು ಮಾಡಿರಿ ಯಾರ್ದು ಡ್ರೈವಿಂಗ್ ಲೈಸೆನ್ಸ್ ಐತಿ ಅವ್ರ ಅಪ್ಲಿಕೇಶನ್ ಹಾಕ್ರಿ. ನೀವು ಸೆಲೆಕ್ಟ್ ಆಗೋ ಚಾನ್ಸ್ 100ಕ್ಕೆ 90% ಅಥವಾ 99% ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅದರಿಂದ ಯಾರ್ಯಾರಿದ್ರಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ರಿ. ನೋಡ್ಕೊಡ್ರಿ 545 ಹುದ್ದೆಗಳದ. ನಿಮ್ದು EWSL ಬತ್ತು, EWSL ಹಾಕ್ಕೊಳ್ರಿ. URL ಬತ್ತು, UR, SC ಬತ್ತು, SC, ST ಬತ್ತು, ಎಷ್ಟು OBC ಬತ್ತು, OBC. ಟೋಟಲ್ 545 ಹುದ್ದೆಗಳು ಅದಾವೆ. ಇಷ್ಟು ಇವತ್ತಿಗೆ ITBP ಖಾಲಿ ಇರತಕ್ಕಂಥ ಡ್ರೈವರ್ ಹುದ್ದೆಗಳ ಬಗ್ಗೆ ಮಾಹಿತಿಯಾಗಿ ಸ್ನೇಹಿತರೆ. ಇದೇ ರೀತಿಯಾಗಿ ಮಾಹಿತಿ ಬರ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಹಂಗೆ ಒಂದು ಲೈಕ್ ಮಾಡಿ ಹೋಗ್ರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಪಡ ಕಾಣಿಸ್ತಂದ್ರೆ ಅಲ್ಲಿವರೆಗೆಲ್ಲರೂ ಜೈ ಹಿಂದ್.